ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕಟಿಂಗ್ ಏನಪ್ಪ ಅಂದರೆ, ಬ್ಲೌಸು ಶೋಲ್ಡರಲ್ಲಿ ಕರೆಕ್ಟಾಗಿ ಶೋಲ್ಡ್ರ್ ಕೂರಬೇಕು. ಹಾಗಿದ್ರೆ ಮಾತ್ರ ನಮಗೆ ಶೋಲ್ಡ್ರು ಡ್ರಾಪ್ ಆಗಲ್ಲ. ಸ್ಲೀವ್ಸು ಕರೆಕ್ಟಾಗಿ ಮುಂಡದಲ್ಲಿ ಕೂತ್ಕೋಬೇಕು. ಅದನ್ನು ಯಾವ ರೀತಿ ಕಟ್ ಮಾಡಿದ್ರೆ ನಮಗೆ ಸ್ಲೀವ್ಸು ಕರೆಕ್ಟಾಗಿ ಮುಂಡದಲ್ಲಿ ಕೂರುತ್ತೆ ಅಂತ ಅದಕ್ಕೋಸ್ಕರ ನಾನು ಬ್ಲೌಸ್ನ ಕಟಿಂಗ್ ತೋರಿಸ್ತಾ ಇದ್ದೀನಿ. ಶೋಲ್ಡ್ರು ಡ್ರಾಪ್ ಆಗಬಾರ್ದು, ಸ್ಲೀವ್ಸು ಕರೆಕ್ಟಾಗಿ ಆರ್ಮನ್ಸ್ ಏನಿರುತ್ತೆ ಆ ರೌಂಡು ನೀಟಾಗಿ ಕುತ್ಕೋಬೇಕು. ಮೊದಲು ನಾನು ಸ್ಲೀವ್ನ ಕಟ್ ಮಾಡ್ಕೋತೀನಿ. ಸ್ಲೀವ್ಸು ಯಾವ ಮೆಜರ್ಮೆಂಟಲ್ಲಿದೆ, ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳಿ ಈ ಸ್ಲೀವ್ಸಲ್ಲಿ ತೋರಿಸ್ಕೊಡ್ತೀನಿ. ಇದು ಕೂಡ ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. ಬಟ್ ಕೆಲವರಿಗೆ ಅಳತೆ ತೊಗೊಳಕ್ಕೆ ಬರ್ತಾ ಇರಲ್ವಲ್ಲ, ಅಂಥವ್ರಿಗೆ ಇದೊಂದು ಹೆಲ್ಪ್ ಆಗುವಂಥ ಟಿಪ್ಸು. ಯಾವುದೋ ಅಂದಾಜಲ್ಲೆಲ್ಲ ತೊಗೊಂಡು ಕಟ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ಇದನ್ನು ನಾನು ಕರೆಕ್ಟಾಗಿ ಕಂಕ್ಲು ರೌಂಡು ನೀಟಾಗಿ ಕೂತ್ಕೋಬೇಕು. ಬ್ಯಾಕ್ ರೌಂಡ್ ಎಲ್ಲ ರಿಂಕಲ್ಸ್ ಬರ್ದಿರೋ ರೀತಿ ಕೂರೋ ರೀತಿ ನಾನು ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನು ಸ್ಲೀವ್ ಕಟಿಂಗ್ನ ಮೊದಲು ಸ್ಲೀವ್ ಕಟಿಂಗ್ನ ಮಾಡ್ತಾಯಿದ್ದೀನಿ. ಇದು ಲೈನಿಂಗು ಐರನ್ ಹಾಕೋಬೇಕು. ಮೇಯ್ನ್ ಲೈನಿಂಗ್ನ ಐರನ್ ಹಾಕೋಬೇಕು. ಫೋಲ್ಡಿಂಗಲ್ಲಿ ಕಟಿಂಗ್ ಮಾಡಿದ್ರೆ, ನಾವು ತಂದು ಲೈನಿಂಗಲ್ಲಿ ಹಾಗೆ ಡೈರೆಕ್ಟಾಗಿ ಇಟ್ಟು ಕಟಿಂಗ್ ಮಾಡೋಕ್ಕೋದ್ರೆ ನಮಗೆ ಮೆಷರ್ಮೆಂಟ್ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ನಾವು ಫಸ್ಟಿಗೆ ಲೈನಿಂಗನ್ನು ಐರನ್ ಹಾಕೋಬೇಕು. ಈಗ ನಾನು ಇದರ ಲೈನಿಂಗ್ನ ಐರನ್ ಹಾಕಿ ಇಟ್ಕೊಂಡಿದ್ದೀನಿ. ಇದು ಉದ್ದ ಲೆಂತಿನ ಪನ್ನ. ಈ ಪನ್ನದಲ್ಲಿ ನಾನು ಈ ರೀತಿ ಯಾವುದೇ ರೀತಿ ನಾನು ಕಟಿಂಗ್ ಮಾಡ್ತಾ ಇಲ್ಲ. ನನಗೆ ಬಟ್ಟೆ ಸೇವ್ ಆಗುತ್ತೆ ಅಂತ ನಾನು ಕಟ್ ಮಾಡ್ತಾ ಇಲ್ಲ. ಮೇಯ್ನು ಬಟ್ಟೆನ ಬಾಡಿಗೆ ಕಂಫರ್ಟಬಲಾಗಿ ಕೂತ್ಕೋಬೇಕು. ಅದಕ್ಕೋಸ್ಕರ ಅದು ಒಂದು ವಿವಿಂಗ್ ಇರುತ್ತೆ. ಆ ವಿವಿಂಗ್ನ ನಾವು ನೀಟಾಗಿ ಇಟ್ಟು ಕಟ್ ಮಾಡಿದ್ರೆ ನಮಗೆ ಬಾಡಿಗೆ ಕಂಫರ್ಟಬಲಾಗಿ ಕೂತ್ಕೋತವೆ. ಹಾಗಾಗಿ ನಾನು ಲೈನಿಂಗ್ ಕೂಡ ನಾನು ನೀಟಾಗಿ ಇಟ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಈ ಎಡ್ಜಸ್ಸು ಓಪನ್ ಇದೆಯಲ್ವ, ಈ ಓಪನ್ ಇರೋದನ್ನ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದು ಸೈಜ್ ಬಂದು ದೊಡ್ಡ ಸೈಜ್ ಇದೆ. ದೊಡ್ಡ ಸೈಜ್ ಇರೋದ್ರಿಂದ ನಾನು ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಎರಡು ಕಡೆಗೂ ಜಾಯಿಂಟ್ ಹಾಕೊಳ್ಳೋದಕ್ಕಿಂತ ಒಂದು ಕಡೆಗೆ ಜಾಯಿಂಟ್ ಹಾಕೋಬೋದು. ಅದಕ್ಕೋಸ್ಕರ ಈ ರೀತಿ ಇಟ್ಕೊತಾ ಇದ್ದೀನಿ. ಒಂದು ಫೋಲ್ಡಿಂಗಲ್ಲಿ ಇಟ್ಕೋಬೇಕು. ಈ ರೀತಿ 2 ಫೋಲ್ಡಿಂಗ್ ಮಾಡಿದೆ, ಈಕ್ವಲ್ ಫೋಲ್ಡಿಂಗ್ ಮಾಡಬಾರ್ದು. 1 ಫೋಲ್ಡಿಂಗು ಈ ರೀತಿ ಸ್ವಲ್ಪ ಬಟ್ಟೆನ ಒಳಗೆ ತೊಗೊಂಡು ಇಟ್ಕೋಬೇಕು. ಇದು ಅವ್ರ ಮೆಜರ್ಮೆಂಟಿಗೆ ಆಗುತ್ತಾ ಅಂತ ನೋಡ್ಕೋತೀನಿ. 8 ಇಂಚು ಆಗುತ್ತೆ. ಈಗ ಇಲ್ಲಿ ನಾನೊಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. 1/2 ಇಂಚಿಗೆ ಸ್ಟ್ರೈಟ್ ಲೈನ್ ಹಾಕೋಬೇಕು. ಕರೆಕ್ಟಾಗಿ ಸ್ಟ್ರೈಟಾಗಿ ಬರೋಕ್ಕೋಸ್ಕರ ನೀವು ಸ್ಲೀವ್ಸ್ನ ಎಕ್ಸ್ಟ್ರಾನಾದ್ರು ಕಟ್ ಮಾಡ್ಬೋದು, ಆ್ಯಡ್ ಮಾಡಾದರೂ ಕಟ್ ಮಾಡ್ಬೋದು. ನಾನು ಯಾವತ್ತೂ ಅದಕ್ಕೆ ಆ್ಯಡ್ ಮಾಡಲ್ಲ, ಯಾವಾಗಲೂ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತೀನಿ. ಅದಕ್ಕೆ 1/2 ಇಂಚ್ಗಿಂತ ಜಾಸ್ತಿ ಬಿಟ್ಟಿದ್ದೀನಿ ಸ್ಲೀವ್ಸ್ ಬಟ್ಟೆ. ಈಗ ತೋಳಿನ ಮೆಷರ್ಮೆಂಟು 11 ಇಂಚಿದೆ. ಅವ್ರಿಗೆ 10.5 ಬೇಕಂತೆ. 11 ಇಂಚಿರೋದನ್ನ ಜಸ್ಟ್ 10.5 ತೊಗೋಬೇಕು. ಈಗ ನಾನಿಲ್ಲಿ 10.5ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನನಗೆ ಎಷ್ಟಕ್ಕೆ ಕರೆಕ್ಟಾಗಿ ಕಂಕ್ಲು ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ ಸ್ಟ್ರೈಟಾಗಿ ಎಷ್ಟಕ್ಕೆ ಬರುತ್ತೆ ಅಂತ ಹೇಳಿ. ಶೋಲ್ಡರು ಕರೆಕ್ಟಾಗಿ ಸ್ಲೀವು ಮುಂಡದಲ್ಲಿ ಸೇರ್ಕೋಬೇಕು. ಅದಕ್ಕೆ ಈ ಮೇಯ್ನ್ ಪಾರ್ಟು ಇಂಪಾರ್ಟೆಂಟು. ಈ ಮುಂಡ ನಮಗೆ ಇಂಪಾರ್ಟೆಂಟು. ಈಗ ನಾನು ಇದನ್ನು ಕರೆಕ್ಟಾಗಿ ಯಾವ ಲೆಂತಿಗೆ ಬರುತ್ತೆ ಅಂತ ನೋಡ್ಕೋತೀನಿ. 4.5 ಇಂಚಿಗೆ ಬರ್ತಾ ಇದೆ. ಈ 4.5 ಇಂಚಿಗೆ ಬರೋದ್ರಿಂದ ನಾನು ಇದನ್ನು 1/2 ಇಂಚ್ ಫೋಲ್ಡಿಂಗ್ ಮಾಡಿರ್ತೀವಲ್ಲ, ಆ 1/2 ಇಂಚನ್ನ ಲೆಸ್ ಮಾಡಿ 4 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ 4 ಇಂಚಿಗೆ ಮಾರ್ಕ್ ಮಾಡಾದ್ಮೇಲೆ ಮತ್ತೆ ನಾವು ಇಲ್ಲಿಂದ ಕರೆಕ್ಟಾಗಿ ಸ್ಟ್ರೈಟಾಗಿ ಹಿಡಿದು ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. 8 ಇಂಚ್ ಬರ್ತಾ ಇದೆ. 8 ಇಂಚು .1 ಪಾಯಿಂಟು. ಈಗ ಅದನ್ನೇ ನಾನು ಅಷ್ಟು ಕರೆಕ್ಟಾಗಿ ಇಟ್ಕೋಬೇಕು. 8 ಇಂಚು 1 ಗೆರೆ ಬರ್ತಾ ಇದೆ. ಈಗ 8 ಇಂಚು 1 ಗೆರೆಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 6.5 ಇಂಚಿದೆ. 6.5 ಇಂಚು ಸುತ್ತಳತೆನ ಕರೆಕ್ಟಾಗಿ ಇಲ್ಲಿ 8 ಇಂಚು, ಇಲ್ಲಿ 6.5 ಇಂಚ್ ಬರುತ್ತೆ. ಇವಾಗ ನಾವು ಇದು ಸುತ್ತಳತೆ ಕರೆಕ್ಟಾಗಿ ಬರಬೇಕು. ಎಷ್ಟು ಇಂಚ್ ಬರಬೇಕು ಅಂತ ಹೇಳ್ತೀನಿ. ಇಲ್ಲಿ 8 ಇಂಚ್ ಇಟ್ಕೊಂಡಿದ್ದೀವಲ್ಲ, 8 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರ್ಕೋಬೇಕು. ಈ ಸುತ್ತಳತೆ ಬಂದು 1 ಇಂಚು ಎಕ್ಸ್ಟ್ರಾ ಸೇರಬೇಕು. ಈ ಕಂಕ್ಲು ಕರೆಕ್ಟಾಗಿ ಏರಿಲ್ಲ ಅಂದಾಗ ಮೇಯ್ನು
ಇಲ್ಲಿ ಲೂಸ್ ಕೊಡಬೇಕು, ಇನ್ನೊಂದು ಈ ಸುತ್ತಳತೆ ಕರೆಕ್ಟಾಗಿ ಕುತ್ಕೋಬೇಕು. ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಸ್ಟಿಚಿಂಗ್ ಆಗಿ ನಮ್ಗೆ ಉಳಿಬೇಕಾದಂಥ ಮೆಷರ್ಮೆಂಟು ಇಲ್ಲಿ 9 ಇಂಚು ನನಗೆ ಕರೆಕ್ಟಾಗಿ ಬರ್ತಾ ಇದೆ. ಸ್ಟಿಚಿಂಗ್ ಆಗಿ ಕರೆಕ್ಟಾಗಿ ಬರಬೇಕಾದಂಥ ಮೆಷರ್ಮೆಂಟು. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಆವಾಗ ನಮಗೆ ಸ್ಲೀವ್ಸು ಕರೆಕ್ಟಾಗಿ ಶೋಲ್ಡ್ರಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಶೋಲ್ಡರ್ ಮೇಲೆ ಕರೆಕ್ಟಾಗಿ ಕಂಕ್ಲು ರೌಂಡು ನೀಟಾಗಿ ಕೂರಬೇಕು ಅಂದರೆ ಈ ಮೆಷರ್ಮೆಂಟ್ನ ನೀವು ಯೂಸ್ ಮಾಡಬೇಕು. ಈಗ ಇದಕ್ಕೆ 2 ಇಂಚು ಎಕ್ಸ್ಟ್ರಾ ಕಟ್ಟಿಂಗಿಗೆ ಅಂತ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು. ರೀತಿ ಬ್ಯಾಕನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕು ಅಷ್ಟೇ ಉದ್ದಪನ್ನನೇ, ಅಡ್ಡಪನ್ನದಲ್ಲಿ ಕೊಡ್ತಾ ಇಲ್ಲ. ಅಡ್ಡಪನ್ನದಲ್ಲಿ ದಯವಿಟ್ಟು ಕೊಟ್ಕೋಬೇಡಿ, ಬ್ಲೌಸ್ ಚೆನ್ನಾಗಿ ಬರಲ್ಲ. ಸೊ ಏನಿದೆ ಲೈನಿಂಗು ಅದನ್ನೇ ಲೆಂತಿಯಾಗೇ ಕಟ್ ಮಾಡ್ಕೊಂಡು ಬ್ಯಾಕ್ ಲೆಂತು 14.75 ಇಂಚ್ ಬರ್ತಾ ಇದೆ. 14.75 ನಾನು ಇಲ್ಲಿ ಹಾಗೆ ಬರ್ಕೋತೀನಿ. ಲೆಂತ್ ಪ್ಲೇಸಿಗೆ ಬರ್ಕೋತೀನಿ 14.75. ಅದ್ರ ಜೊತೆಗೆ ಡೀಪ್ ಕೂಡ ತೊಗೊಬಿಡ್ತೀನಿ, ಎಷ್ಟು ಬರುತ್ತೆ ಡೀಪು ಅಂತ. ಸ್ಟ್ರೈಟಾಗಿ ಡೀಪ್ನ ನೋಡೋಣ. ಸ್ಟಿಚಿಂಗ್ ಹೋಗಿ 11.25 ಇಂಚು 11.25 ಇಟ್ಟರು ನಡೆಯುತ್ತೆ. ಅದನ್ನ 11 ಇಂಚ್ ಆಗಲ್ಲ, 11.25 ಇಂಚಿಗೆ ಡೀಪ್ ಬರ್ತಾ ಇದೆ ನನಗೆ. ನಾನು 11.25 ಇಂಚ್ ಇಟ್ಕೋತೀನಿ. ಬಟ್ ನೀವು ಯಾವುದೇ ಡೀಪ್ ತೊಗೊಳ್ಳೋದಾದರೂ ಈ ರೀತಿ ಸ್ಟ್ರೈಟಾಗಿ ತೊಗೊಳ್ಳಿ. ಆವಾಗ ನಿಮಗೆ ಡೀಪು 1/4 ಇಂಚ್ 1/2 ಇಂಚಲ್ಲಿ ಡಿಫ್ರೆನ್ಸ್ ಏನು ಅನಿಸಲ್ಲ. ಬಟ್ ಸ್ಟ್ರೈಟಾಗಿ ತೊಗೊಳೋದ್ರಿಂದ ಒಳ್ಳೆಯದು. ಹಿಂಗೆ ಕ್ರಾಸಾಗಿ ತೊಗೊಂಡಾಗ ಚೇಂಜ್ ಆಗುತ್ತೆ ಮೆಷರ್ಮೆಂಟು. 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 15.25 ಇಂಚಿಗೆ ಎಲ್ಲಿಗೆ ಬರುತ್ತೆ ನೋಡಿ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮೇಲ್ಗಡೆ ಮಾರ್ಕ್ ಹಾಕೋಬೇಕು. ಹೀಗಿದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ಸು ಹಾಕೊಳ್ಳೋಣ. ಈಗ ಇದಕ್ಕೆ ಶೋಲ್ಡರು 2.25 ಇಂಚು ಸಾಕು ಅವ್ರಿಗೆ. 2.25 ಇಂಚೇ ಇದೆ ಅದು. ಈಗ ನಾನು ಅದನ್ನು ಬ್ರಾಡಿಗೆ 1.25 ಇಂಚು ಬ್ರಾಡ್ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 3 ಇಂಚು ಶೋಲ್ಡರು ಅಂದರೆ 2.25 ಇಂಚಿಗೆ 3/4 ಇಂಚ್ ಎಕ್ಸ್ಟ್ರಾ ಸೇರಿಸಿ 3 ಇಂಚಿಗೆ ಶೋಲ್ಡರ್ನ ಇಟ್ಕೋಬೇಕು. ಅದಾದಮೇಲೆ ನಾನು ಡೀಪ್ನ ಸ್ಟ್ರೈಟಾಗಿ ತೊಗೊಂಡಿದ್ದೀನಿ. ಹಾಗಾಗಿ ಸ್ಟ್ರೈಟಾಗಿ ನಾನು ಡೀಪ್ನ ಮಾರ್ಕ್ ಮಾಡ್ತಾಯಿದ್ದೀನಿ. 11.25 ಇಂಚು ಡೀಪ್ ಬರ್ತಾ ಇರೋದು. ಆರ್ಮನ್ಸ್ ಲೆಂತನ್ನು ಇಳಿಸ್ಕೋಬೇಕು ಅಂದರೆ ಬ್ಯಾಕಲ್ಲಿ ನೋಡಿ ಇಟ್ಕೊಬಿಟ್ಟು ಸ್ಟ್ರೈಟಾಗಿ ಇಲ್ಲಿ 7 ಬರ್ತಾ ಇದೆ. 7ಗೆ 1/2 ಇಂಚು ಸ್ಟಿಚಿಂಗಿಗೆ ಹೋಗಿರುತ್ತೆ. ಹಾಗಾಗಿ ಇಲ್ಲಿ 6.25 ಇಂಚ್ ಒಳಗೆ ಇಟ್ಕೊಬೇಕು. ಮ್ಯಾಕ್ಸಿಮಮ್ 6 ಇಟ್ಟು ಟ್ರೈ ಮಾಡೋಣ ಫಸ್ಟು. ಆಮೇಲೆ ಸಾಕಾಗಲಿಲ್ಲ ಅಂದರೆ 6.25 ಇಂಚು ಇಳಿಸ್ತೀನಿ ನಾನು. ಈಗ ನಾನು 6 ಇಂಚು ಲೆಂತನ್ನು ಇಟ್ಕೊತಾ ಇದ್ದೀನಿ. ಸ್ಲೀವ್ಸಿಗೆ ಕರೆಕ್ಟಾಗಿ ಮುಂಡ ಕೂರೋ ರೀತಿ 11.25 ಇಂಚು ಡೀಪಿಗೆ 3 ಇಂಚು ಬ್ರಾಡ್ನ ಇಟ್ಕೊತಾ ಇದ್ದೀನಿ. ಇವ್ರ ಮೆಷರ್ಮೆಂಟಿಗೆ ಇವ್ರದ್ದು ಮೆಷರ್ಮೆಂಟ್ ಬಂದು 40 ಇಂಚಸ್ಸು. 40 ಇಂಚಸ್ಸಲ್ಲಿ 4 ಭಾಗ ಮಾಡಿದ್ರೆ 10 ಇಂಚಸ್ ಬರುತ್ತೆ. 10 ಇಂಚಸ್ನ ನಾನು ಆರ್ಮೋನ್ಸಿಂದ ಏನು ಡೌನ್ ಮಾಡಿರ್ತೀನಿ ಅದೇ ಡೌನಲ್ಲಿ ಇಟ್ಕೊತೀನಿ. ಇದು ಇಷ್ಟು. ಇದನ್ನೇ ನಾನು ಫುಲ್ ಸ್ಟಿಚಿಂಗ್ ಆಗೋವರೆಗೂ ಫಾಲೋ ಮಾಡ್ತೀನಿ. ಈಗ ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೋಬೇಕು. ಇದು ಕೂಡ ಹಾಗೆ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಳ್ಳೋಣ. ಹತ್ತು ಇಂಚು ಶೋಲ್ಡರ್ ಇದೆ, 10 ಇಂಚು ಬಾಡಿ ಸುತ್ತಳತೆ ಇದೆ ಅಲ್ವಾ. ನಾನಿಲ್ಲಿ ಸ್ಟಿಚಿಂಗ್ ಮೆಷರ್ಮೆಂಟ್ನ ಬಿಟ್ಟು ಇಲ್ಲಿ ಮಾರ್ಕ್ನ ಚೆಕ್ ಮಾಡ್ತಾ ಇರೋದು. ಈ ಮಾರ್ಕಿಂಗನ್ನು ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂಡ ಯಾವತ್ತೂ ಕಂಪ್ಲೇಂಟ್ ಬರಲ್ಲ. 9 ಇಂಚಿಗೆ ನನಗೆ ಸುತ್ತಳತೆ ಬರಬೇಕು ಇದು. ಈಗ ನನಗೆ ಇದು 9 ಇಂಚಿಗೆ ಸುತ್ತಳತೆ ಬರ್ತಾ ಇದೆ. ಈ ರೀತಿ ಸ್ಲೀವ್ಸ್ನ ಇಟ್ಟು ಚೆಕ್ ಮಾಡಿದಾಗ ನಮ್ಗೆ 9 ಇಂಚಿಗೆ ಕರೆಕ್ಟಾಗಿ ನಾವು ಏನು ಸ್ಟಿಚಿಂಗ್ ಮಾಡ್ತೀವಿ ಆ ಮೆಷರ್ಮೆಂಟಿಂದು ಸುತ್ತಳತೆ ಬರಬೇಕು. ಆವಾಗ ನಮಗೆ ಬ್ಲೌಸು ಯಾವುದೇ ರೀತಿ ಶೋಲ್ಡರು ಬರಲ್ಲ ಅಂತ ಹೇಳ್ತೀವಲ್ಲ ಆ ರೀತಿ ಕಂಪ್ಲೇಂಟ್ ಬರ್ದಂಗೆ ನೀಟಾಗಿ ಶೋಲ್ಡರು ಕಂಕ್ಲು ಆರ್ಮನ್ಸ್ ಕೂತ್ಕೊಳ್ಳುತ್ತೆ. ಇವಾಗ ಅದೇ ರೀತಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಆಯಿತು, ಬ್ಯಾಕ್ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಕಟ್ಟಿಂಗು.
ಫ್ರಂಟ್ ಕಟ್ಟಿಂಗಿಗೆ ನನಗೆ ಇಲ್ಲಿ ಇಷ್ಟು ಬಟ್ಟೆ ಸಿಕ್ಕಿದೆ. ಬ್ಯಾಕ್ನ ಮೊದಲು ಕಟ್ ಮಾಡಿಕೊಂಡ್ರೆ ಈ ಶೇಪಲ್ಲಿ ನಮಗೆ ಬಟ್ಟೆ ಸಿಗುತ್ತಲ್ಲ, ಅದನ್ನು ನಾವು ಫ್ರಂಟಿಗೆ ಯೂಸ್ ಮಾಡ್ಕೋಬೋದು. ಈಗ ನಾನು ಓಪನ್ ಇರೋದನ್ನು ಫ್ರಂಟಿಗೆ ಇಟ್ಕೊತಾ ಇದ್ದೀನಿ. ಈ ಕಡೆಯಿಂದ ಇಟ್ಕೋಬಾರ್ದು, ಈ ರೀತಿ ಇಟ್ಕೊಂಡ್ರೆ ನನಗೆ ಬಟ್ಟೆ ಸೇವ್ ಆಗುತ್ತೆ. ಸೊ ಹೆಡ್ಜಸ್ ಇರೋ ಕಡೆ ಲಾಂಗ್ ಆಗಿದೆಯಲ್ಲ, ಹಾಗಾಗಿ ಈ ಕಡೆ ಇಟ್ಕೊಳ್ಳೋದು ಒಳ್ಳೆಯದು. ಈಗ ಇದಕ್ಕೊಂದು ಅಡ್ಡ ಲೈನ್ಸು ಸ್ಟ್ರೈಟಾಗಿ ಎಡ್ಜ್ ಇರೋದ್ರಿಂದ ಹಾಕ್ತಾ ಇದ್ದೀನಿ. ಬ್ಯಾಕನ್ನು ಯಾವ ರೀತಿ ಲೆಂತ್ ತೊಗೊಂಡೆ ಅದೇ ರೀತಿ ಫ್ರಂಟ್ ಕೂಡ ಲೆಂತ್ ತೊಗೋತಾ ಇದ್ದೀನಿ. ನನಗೀಗ ಲೆಂತು ಮೀಡಿಯಮ್ ಆಗಿ 12.5 ಇಂಚು ಸಿಗ್ತಾ ಇದೆ ಕಪ್ಸ್ ಲೆಂತು. ಈಗ ಅದನ್ನು ನಾನು 12.5ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 13.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಲೆಂತಿಗೋದು ಮಾರ್ಕ್ ಹಾಕೋತಾ ಇದ್ದೀನಿ. ಈ ರೀತಿ ಫಸ್ಟೇ ಬ್ಲೌಸ್ನ ನೀಟಾಗಿ ಇಟ್ಕೋಬೇಕು. ಚೆಸ್ಟ್ ರೌಂಡು ಪ್ಲಸ್ ಡೀಪು ಶೋಲ್ಡರು ಎಲ್ಲ ಒಂದೇ ಸಲ ಮೆಷರ್ಮೆಂಟ್ ಮಾಡ್ಬೋದು. ಈಗ ನಾನು ಶೋಲ್ಡರ್ ತೊಗೋತಾ ಇದ್ದೀನಿ 2.25 ಇಂಚಿಗೆ. ಆಮೇಲೆ 8 ಇಂಚು ಡೀಪ್ ಬರುತ್ತೆ. ಸುತ್ತಳತೆ ಬೇಕಂದರೆ ನಮಗೆ ಈಗಲೇ ನಾವು ಸುತ್ತಳತೆ ಕೂಡ ತಗೋಬೋದು. 10 ಇಂಚು ಸುತ್ತಳತೆ ಬರುತ್ತೆ. ಶೋಲ್ಡರ್ ಲೆಂತ್ ಬಂದು 6.5 ಇಂಚು, ಮ್ಯಾಕ್ಸಿಮಮ್ 6 ಸ್ಟಿಚಿಂಗಿಗೆ ಹೋಗಿ 6 ಇಂಚ್ ಇಟ್ಟರೆ ಸಾಕು. ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು. ಬರೀ ಶೋಲ್ಡರು ಲೆಂತು, ಚೆಸ್ಟ್ ರೌಂಡು ಉದ್ದ ಲೆಂತು ಇಷ್ಟು ತೊಗೊಂಡ್ರೆ ಸಾಕು. 3/4 ಇಂಚು 3 ಇಂಚಿಗೆ ಶೋಲ್ಡರ್ ತೊಗೊಂಡಿದ್ದೀನಿ. 6 ಇಂಚಿಗೆ ಶೋಲ್ಡರ್ನ ಡೌನ್ ಮಾಡ್ತಾ ಇದ್ದೀನಿ. 8 ಇಂಚಿಗೆ ಅವರಿಗೆ ಫ್ರಂಟಲ್ಲಿ ಡೀಪ್ನ ಇಡ್ತಾ ಇದ್ದೀನಿ. ಈಗ ನಾನು ಇವರಿಗೆ ಬ್ರಾಡ್ನ 3/4 ಇಂಚ್ ಇಡ್ತಾ ಇದ್ದೀನಿ ರೌಂಡಿಗೆ. ಅದ್ರ ಜೊತೆಗೆ 1.5 ಇಂಚು ಮೇಲ್ಗಡೆ ನಾನು ಬೈಂಡಿಂಗ್ ಪಟ್ಟಿ ಪ್ಲೇಸಿಗೆ ಬಿಡ್ತಾ ಇರೋದು. ಬೈಂಡಿಂಗ್ ಪಟ್ಟಿ ರೌಂಡ್ ಬರುತ್ತಲ್ಲ, ಅದಕ್ಕೆ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇರೋದು. ಈಗ ಇದಿಷ್ಟು ಒಂದೇ ಸಲ ಮೆಷರ್ ಆಗಿದೆ. ಮೆಷರ್ ಆದ ತಕ್ಷಣವೇ ಮಾರ್ಕ್ ಮಾಡ್ಕೊಬಿಡೋಣ. ಬಾಡಿ ಫಿಟ್ಟಿಂಗ್ ಬಂದು 10 ಇಂಚಿಗೆ ಸ್ಟ್ರೈಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಶೇಪ್ ಹಾಕೋಬಿಡೋಣ. ಈಗ ಇದಿಷ್ಟು ಮೆಷರ್ಮೆಂಟ್ ಆಯಿತು. ಒಂದೇ ಸಲ ತೊಗೊಂಡೆ ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಇದಿಷ್ಟು ಮೆಷರ್ಮೆಂಟು ಒಂದು ಸಲ ಬ್ಲೌಸ್ ಇಟ್ಟು ಮಾಡ್ಕೊಂಡಾಗ ಅದೇನಿದೆ ಅದೇ ರೀತಿಯೇ ಸೇಮ್ ಮೆಷರ್ಮೆಂಟ್ ತೊಗೊಂಡು ಬರ್ಕೊಬಿಟ್ರೆ ಸಾಕು. ಪದೇ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಹಾಕೊಳ್ಳೋ ಅಂಥದ್ದು ಅವಶ್ಯಕತೆ ಇರಲ್ಲ. ಈಗ ಇದಕ್ಕೆ ನಾನು ಉದ್ದ ಲೆಂತಿಗೆ ನಾನು ಸೆಂಟ್ರ್ ನೋಡಿ 10.25 ಇಂಚಿಂದ 10.5 ಇಂಚ್ ಬರುತ್ತೆ. 10.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆಲ್ಲ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲವೂ 2 ಇಂಚು 2.5 ಇಂಚಿಗೆ ಡಾಟಿನ ಗ್ಯಾಪು, ಸೆಂಟ್ರ್ ಡಾಟು ಕಪ್ಸಿಂಗ್ ಗ್ಯಾಪಿಗೆ ಬಟ್ಟೆ ಬಿಡಬೇಕು. ಯಾಕಂದರೆ ಇದು ಎಲ್ಲ ಸ್ಟಿಚಿಂಗ್ ಹೋಗುತ್ತಲ್ಲ, ಹಾಗಾಗಿ ಇಲ್ಲೆಲ್ಲ ಇಷ್ಟು ಮೆಷರ್ಮೆಂಟ್ ಯಾವುದೇ ಬ್ಲೌಸ್ ತೊಗೊಂಡ್ರು ಅಷ್ಟೇ ಮೆಷರ್ಮೆಂಟ್ ಬರೋದು. ಇದು ಇವ್ರಿಗೆ ಚೆಸ್ಟ್ ರೌಂಡ್ ಕಡಿಮೆ ಇದೆ, ಹಂಗಾಗಿ ಯಾರಿಗೆ ಚೆಸ್ಟ್ ರೌಂಡು ಕಡಿಮೆ ಇರುತ್ತೋ ಅವ್ರಿಗೆ ಲೆಂತ್ ತೊಗೊಳಲ್ಲ, ಪ್ಲಸ್ ಡಾಟು ತೊಗೊಳಲ್ಲ. ಇದು ಒಂದು ಸಣ್ಣ ಟಿಪ್ಸ್. ಈಗ ನಾನು ಇವ್ರಿಗೆ ಕಡಿಮೆ ಇರೋದ್ರಿಂದ ಈ ರೀತಿ ಚಿಕ್ಕದಾಗಿ ನಾನು ಮೆಷರ್ ಮಾಡಿ ಹಾಕ್ತಾ ಇದ್ದೀನಿ. 1 ಇಂಚು ಸಾಕು ಇವರಿಗೆ ಡಾಟು. ಆವಾಗ ಅವರಿಗೆ ಅವರ ಬ್ಲೌಸು ಬಾಡಿ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಕೆಲವರಿಗೆ ಕಪ್ಸೆ ಇಲ್ಲದವ್ರಿಗೆ ನಾವು ಜಾಸ್ತಿ ಈ ಡಾಟ್ನ ಇಟ್ಟರೆ ಏನಾಗುತ್ತೆ, ಬ್ಲೌಸು ಗುಪ್ಪೆ ಬರುತ್ತೆ, ಲೂಸ್ ಕೂರುತ್ತೆ. ಈ ಲೂಸ್ ಕೂರಬಾರ್ದು, ಬ್ಲೌಸ್ ಕರೆಕ್ಟಾಗಿ ಅವ್ರ ಬಾಡಿ ಕರೆಕ್ಟಾಗಿ ಕುತ್ಕೋಬೇಕು ಅಂದರೆ ಈ ಚೆಸ್ಟ್ ರೌಂಡಿಂದಕ್ಕೆ ಕಡಿಮೆ ಇದ್ದವ್ರಿಗೆ ಕಪ್ಸು ಕಡಿಮೆ ಇದ್ದವ್ರಿಗೆ ಡಾಟ್ನ ಚಿಕ್ಕದು ಮಾಡ್ಕೋಬೇಕು. ಕಪ್ಸು ಜಾಸ್ತಿ ಇದ್ದವ್ರಿಗೆ ಡಾಟ್ನ ಜಾಸ್ತಿ ಮಾಡ್ಕೋಬೇಕು. ಸುತ್ತಳತೆ ಬಂದು 9 ಇಂಚು ಸಿಗಬೇಕು. ಈಗ ಇದು ಕೂಡ ನಾನು ಕರೆಕ್ಟಾಗಿ 6 ಇಂಚಿಗೆ ಇರಿಸಿದ್ದೆ. 6 ಇಂಚಿಗೆ ಸುತ್ತಳತೆ ಬಂದು 9 ಇಂಚ್ ಬಂದಿದೆ. ಈ ರೀತಿ ಮಾಡೋದ್ರಿಂದ ನನಗೆ ಕಪ್ಸ್ ರೌಂಡು ಕಂಪ್ಲೇಂಟ್ ಬಂದಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ.
40 ಇಂಚಸ್ ಬ್ಲೌಸ್ ಮೆಷರ್ಮೆಂಟಿಗೆ ಬೈಂಡಿಂಗ್ ಪಟ್ಟಿ ಯಾವ ರೀತಿ ಇಟ್ಕೊಳ್ಳೋದು ಅಂತ ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ. ಅದಕ್ಕೆ ನಾನು ಅದನ್ನು ಈಸಿಯಾಗಿ ಯಾವ ರೀತಿ ಇಟ್ಕೊಳ್ಳೋದು ಅಂತೇಳಿ, ಬೈಂಡಿಂಗ್ ಪಟ್ಟಿಗೆ ಯಾವ ರೀತಿ ಮೆಷರ್ಮೆಂಟ್ ಹಾಕಬೇಕು ಅಂತೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ 2 ಪೀಸ್ ಇದೆ. ಈ 2 ಪೀಸನ್ನು ನಾನು ಫೋಲ್ಡಿಂಗಲ್ಲಿ 4 ಪೀಸ್ನ ಇಟ್ಕೋತೀನಿ. ಅಲ್ಲಿಗೆ ನನಗೆ 4 ಪೀಸು ಬೈಂಡಿಂಗ್ ಪಟ್ಟಿ ಸಿಗುತ್ತೆ. ಒಂದು ವೇಳೆ ರೆಡಿ ಬಟ್ಟೆಯಲ್ಲಿ 1 ಪೀಸ್ ಸಿಕ್ಕರೂ ಸಾಕು, ಆ ಕಡೆಗೆ 1 ಪೀಸ್ ಈ ಕಡೆಗೆ 1 ಪೀಸ್ ಸಿಕ್ಕಿದ್ರೂ ಆಗುತ್ತೆ. ಈಗ ನಾನು ಬೈಂಡಿಂಗ್ ಪಟ್ಟಿನ ಯಾವ ಲೆಂತಲ್ಲಿ ಇಟ್ಟು ಯಾವ ಸೈಜಿಗೆ ಇಟ್ಕೊಂಡು ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಅವ್ರ ಮೆಷರ್ಮೆಂಟ್ ಬಂದು 10 ಇಂಚು, ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಸೇರಿಸಿ 1.5 ಇಂಚಾದರೂ ಸಾಕು. ನಮಗೆ ಈಗ ಬಟ್ಟೆ ಕಡಿಮೆ ಇರೋದ್ರಿಂದ 1.5 ಇಂಚು ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ 4.5 ಇಂಚು ಲೆಂತ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು 3.5 ಇಂಚು ಸಾಕಾಗುತ್ತೆ. 3 ಇಂಚು ಬೇಕಾಗುತ್ತೆ. ಇಲ್ಲಿಗೆ 3 ಇಂಚು ಇಟ್ಕೋಬೇಕು ಸೆಂಟ್ರಿಗೆ. ನಿಮಗೆ ಶೇಪ್ನ ತಗೊಳಕ್ಕೆ ಬರಲ್ಲ ಅಂದರೆ ಈ ರೀತಿ ಸ್ಕೇಲ್ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಸ್ಕೇಲಲ್ಲಿ ಕೂಡ ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು. ಇದು ಅವ್ರಿಗೆ ಕರೆಕ್ಟ್ ಆಗುತ್ತೆ. ಬೈಂಡಿಂಗ್ ಪಟ್ಟಿ ಯಾವುದೇ ರೀತಿ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಈ ಸೈಜಿಗೆ ಕರೆಕ್ಟಾದ ಮೆಜರ್ಮೆಂಟ್ ಬೈಂಡಿಂಗ್ ಪಟ್ಟಿ. ಈ ರೀತಿ ಕಟ್ ಮಾಡ್ಕೋಬೇಕು.